CET ಕ್ವಶನ್ ಪೇಪರ್ 2024 ಈ ಹಿಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಈ ಕ್ವಶನ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಏನು ಡೌಟ್ ಇಲ್ಲ ಅನ್ಕೋತೀನಿ. ನೆಕ್ಸ್ಟ್ ಈ ಕ್ವಶನ್ ಅನ್ನ ಅಂದ್ರ 92ನೇ ಕ್ವಶನ್, ದ ವ್ಯಾಲ್ಯೂ ಆಫ್ ಕ್ಯೂಬ್ ರೂಟ್ ಆಫ್ 125 ಪ್ಲಸ್ ಕ್ಯೂಬ್ ರೂಟ್ ಆಫ್ 0.008 minus cube root of 0.343 is. ಇದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಕನ್ನಡದಲ್ಲಿ ಕ್ವಶನ್ ಅದಾವು, ಇಂಗ್ಲಿಷ್ ನಲ್ಲಿ ಅದಾವು. ನಿಮ್ಗೆ ಬೇಗ ಅರ್ಥ ಆಗ್ಲಿ ಅಂತ ಈ ತರ ಮಾಡಿದ್ವಿ. ಇದಕ್ಕ ಆನ್ಸರ್ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಈಗ ನೋಡ್ರಿ, ಇದನ್ನ ಸ್ವಲ್ಪ ಹೇಳಿತ್ತು. ಕ್ಯೂಬ್ ರೂಟ್ ಆಫ್ x ಅಂತಂದ್ರ ಜಸ್ಟ್ x raised to 1/3. ನೋಡ್ರಿ, 125 ಅನ್ನ ನಾವ್ ಹೆಂಗ್ ಬರ್ತೀವಿ? 5 into 5 into 5. That means 5 raised to 3. ನೋಡ್ರಿ, ಇಲ್ಲೇನೈತಿ? ಕ್ಯೂಬ್ ರೂಟ್ ಇದೆ. 5 raised to 3 whole raised to 1/3 ಹಂಗಂದ್ರ 5 raised to 3 into 1/3. ಈ 3 ಹೋಯ್ತು, ಇದೇನು ಉಳಿತು? 5. ಇದನ್ನ ಇಲ್ಲಿ ನೋಡ್ರಿ, 3 ಸಂಖ್ಯೆ ರೈಟ್ ಸೈಡ್ ದಿಂದ 3 ಸಂಖ್ಯೆ ಬಿಟ್ಟು ಪಾಯಿಂಟ್ ಇದೆ. ಆದ್ರಿಂದ ನಾವ್ ಇದನ್ನ ಹೆಂಗ್ ಬರ್ತೀವಿ ಅಂದ್ರ 0.008 whole raised to 1/3 ಇದೆ. ಇದನ್ನ ಹೆಂಗ್ ಬರ್ತೀವಿ? 2 into 10 raised to 2 raised to 3. 2 raised to 3 ಅಂದ್ರೆ 8 minus 3. 10 raised to -3 whole raised to 1/3. 3 ಎಲ್ಲ ಗೆಟ್ ಕ್ಯಾನ್ಸಲ್ ಆಗಿ 2 into 10 raised to -1 ಬರುತ್ತ. ಅಂದ್ರ ಇದೇನಾಗುತ್ತೆ? 0.2 ಆಯ್ತು. ಇದೇ ರೀತಿ ಇನ್ನೊಂದನ್ನ ಬರ್ಕೊಂಡಾಗ ಏನಾಗುತ್ತೆ? ಇದ್ರ ವ್ಯಾಲ್ಯೂ 7 ಬರುತ್ತ. ಇಲ್ಲಿ ಬರೆದ್ ಬಿಡ್ತೀನಿ ನೋಡ್ರಿ, 0.343 whole raised to 1/3 means 7 into 10 raised to -3. 7 raised to 3 into 10 raised to -3 whole raised to 1/3 ಅಂತಂದಂಗ ಇದೇನಾಯ್ತು? 7 into 10 raised to -1 ಆಯ್ತು. ಅಂದ್ರೆ 0.7. ಇವನ್ ಎರಡನ್ನು ಪ್ಲಸ್ ಬುಡೋಮಾಸ್ ಪದ್ಧತಿ ಯೂಸ್ ಮಾಡಿದ್ರೆ ಏನಾಗುತ್ತೆ? 5.2 ಆಗ್ತಿದ್ದು. 5 ಪ್ಲಸ್ 0.2 ಅಂದ್ರೆ 5.2. ನೋಡ್ರಿ, 5.2 minus 0.7. ನೋಡ್ರಿ, ಎರಡರೊಳಗ 7 ಹಾಕಾಗಲ್ಲ, ಪಕ್ಕದ ಮೇಲೆ ದಶಕ ತಗೊಂತೀವಿ. ಇದಕ್ಕೆಲ್ಲ ನಿಮ್ಗೆ ಗೊತ್ತು. 5 ಆಯ್ತು, ಕ್ಯಾರಿ 1, 5 -1 4. 4.5 ಎಲ್ಲಿದೆ? ಆಪ್ಷನ್ 3 ಅಲ್ಲಿ ಇದೆ. ಇದು ಉತ್ತರ. ಏನಾದ್ರೂ ಡೌಟ್ ಇಲ್ಲ ಅನ್ಕೊಂತೀನಿ, ಎಲ್ಲ ಡೀಟೇಲ್ ಆಗಿ ಹೇಳೈತಿ. ಹಂಗೇನಾದ್ರೂ ಇನ್ನು ಡೌಟ್ ಅನ್ಸಿದ್ರೆ ಕೇಳ್ರಿ, ನೋಡೋಣ, ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂತ. ನೆಕ್ಸ್ಟ್, ದ ಫ್ರಾಕ್ಷನ್ that lies between 1/3 and 7/8 is. ಆಪ್ಷನ್ಸ್ ಕೊಟ್ರ ನೋಡ್ರಿ, ಕ್ವಶನ್ ಕನ್ನಡದಲ್ಲಿ ಐತಿ. ಇಲ್ಲಿ ಆಂಡ್ ಅಂತಂದಿದ್ದಕ್ಕ ಮತ್ತು ಅದೇನು ಗೊತ್ತಾಗತ್ತೆ ನಿಮ್ಗ? ನಾನ ರೆಡಿ ಮಾಡಿ ಇರೋದು, ಅದು ಕ್ವಶನ್ ಪೇಪರ್ ನೋಡ್ಕೊಂಡು ರೆಡಿ ಮಾಡೀನಿ. ಸ್ವಲ್ಪ ಟ್ರಾನ್ಸ್ಲೇಷನ್ ಇದಾಗೈತಿ ನೋಡ್ರಿ. ಇಲ್ಲಿ 1/3 ಕೊಟ್ಟಾರ, 7/8 ಇದೆ. ಇದೇನು ಮತ್ತು ಅಷ್ಟ. ಕ್ವಶನ್ ಎಲ್ಲ ಕರೆಕ್ಟ್ ಐತಿ. ಇದು 1/3 ಫ್ರಾಕ್ಷನ್, 7/8 ಫ್ರಾಕ್ಷನ್. ಇದ್ರ ಮಧ್ಯೆ ಇರುವಂತಹ ಯಾವ ಬೆಲೆ ಇಲ್ಲೈತಿ? ಇದನ್ನ 2 ವೇದೊಳಗೆ ಮಾಡಬಹುದು. ಯಾವ ವೇ ಅಂತ ತೋರಿಸ್ಬಿಡ್ತೀನಿ ನೋಡ್ರಿ. ನಮಗ್ ಗೊತ್ತು 1/3 ವ್ಯಾಲ್ಯೂ ಏನಾಗುತ್ತೆ? 0.3333 ಸಮಥಿಂಗ್. ನೆಕ್ಸ್ಟ್ 7/8 ವ್ಯಾಲ್ಯೂ ಏನಾಗುತ್ತಾ? 0.008
7 8 64 means 8 0.8 ಸಮಥಿಂಗ್. ಓಕೆ, ಇವು ಎರಡರ ಬೆಲೆ ಇಷ್ಟ ಆಯ್ತು. ಅವ್ರು ಕೇಳಿರೋದೇನು, ಇವು ಎರಡರ ಬೆಲೆಗಳ ಮಧ್ಯೆ ಇರುವುದು ಯಾವುದು ಅಂತ ಕೇಳಾರ. ನಿಮ್ಗ ಈ ಹಿಂಗ್ ಬೆಲೆ ಕಂಡುಹಿಡಿಯೋದಂಕ ನಿಮ್ಗೆ ಗೊತ್ತಿರುತ್ತ, ಸರಿನಾ? ಬೆಲೆ ಕಂಡುಹಿಡಿಯೋದು ಗೊತ್ತಿರುತ್ತ. ನೆಕ್ಸ್ಟ್ ಇವುಗಳ ಎಲ್ಲಾ ಬೆಲೆಯನ್ನ ಕಂಡು ಹಿಡಿದು ಬಿಟ್ರಿ, ನಿಮ್ಗ ಯಾವ್ದು ಇವು ಎರಡರ ಮಧ್ಯೆ ಇರುವಂತಹ ಬೆಲೆ ಬರುತ್ತ, ಅದೇ ಆನ್ಸರ್. ಇದು ಸಿಂಪಲ್. ಎರಡನೇ ಮೆಥಡ್ ಐತಿ, ಅದನ್ನ ಹೇಳ್ತೀನಿ. ಇದು ಫಸ್ಟ್ ಮೆಥಡ್. ನೀವು ನೋಡಿದ ತಕ್ಷಣ ಏನೋ ನಾಲೆಜ್ ಇಲ್ಲಪ್ಪ ನಿಮ್ಗೆ ಏನೋ ನಾಲೆಜ್ ಇಲ್ಲ, ಫ್ರಾಕ್ಷನ್ ಬಗ್ಗೆ ಏನು ಗೊತ್ತಿಲ್ಲ, ನನಗೆ ಇಷ್ಟು ಬೇಸಿಕ್ ನಾಲೆಜ್ ಐತಿ, ಇಷ್ಟರಿಂದ ಮಾಡ್ತೀನಿ ಅಂತಂದ್ರೆ ಓಕೆ, ಸರಿನಾ? ನೋಡ್ರಿ ಏನಂತಂದ್ರ 1/4 ಬೆಲೆ ಏನು? 0.25. ನೆಕ್ಸ್ಟ್ 17/24 24 5 24 5 120, 24 6 144, 168, 24 8 168. ಓಕೆ, 0.8 ವ್ಯಾಲ್ಯೂ ಬಂತಿದು. ಇಲ್ಲೇನ್ 0.8 ಐತಿ, ನೆಕ್ಸ್ಟ್ ಸಮಥಿಂಗ್ ಐತಿ, ಇದನ್ನ ಹೋಲ್ಡ್ ಮಾಡ್ರಿ, ಇಲ್ಲಿ ಏನೋ ಕರೆಕ್ಟ್ ಆಗ್ಬಹುದು. ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂ ನೋಡೋಣ. 11/12 0 11 8 11 9 108. This becomes 110. Therefore this is 9, 0.9. This value is 0.9. Next 23 divided by 24. 24 9s are 216. 209. That means 0.9. ನೋಡ್ರಿ, ಇಲ್ಲಿ ಬೆಲೆ 1.3 ಗಿಂತ ಕಡಿಮೆ ಇದೆ, ಇದು ಆನ್ಸರ್ ಆಗಲ್ಲ. ಇಲ್ಲೇ 1.9 ಇದೆ, ನಮಗೇನು 1.8 ಬೇಕಾಗಿತ್ತು, ಇದು ಆನ್ಸರ್ ಆಗಲ್ಲ, ಇದು ಆನ್ಸರ್ ಆಗಲ್ಲ. ಇದು ಒಂದ್ ಮೆಥಡ್. ಇಲ್ಲೇ 0.8 ಬಂದೈತಿ, ಇದು ಸರಿಯಾದ ಉತ್ತರ. ಇಲ್ಲಪ್ಪ ನಾನು ಅಲ್ಲೇ ಇಲ್ಲೇ ಸ್ವಲ್ಪ ಕಾನ್ಸೆಪ್ಟ್ ಓದ್ಕೊಂಡಿನಿ, TET ಕರೆಕ್ಟ್ ಆಗಿ ಪ್ರಿಪೇರ್ ಆಗ್ಬಿಟ್ಟಿನಿ, ಕಾನ್ಸೆಪ್ಟ್ ಗೊತ್ತೈತಿ, ಅದ್ರ ಮೂಲಕ ಮಾಡ್ತೀನಿ ಅಂದ್ರ ಬೆಸ್ಟ್ ವೇ ಅದ. ನೋಡ್ರಿ, 3 ಮತ್ತು 8 LCM ತಗೊಳ್ರಿ. ಎರಡು ಕೋಫ್ರೈನ್ ನಂಬರ್ ಅದಾವು, ಅದರಿಂದ LCM 24, ಅದರ ಪ್ರಾಡಕ್ಟ್ ಬರುತ್ತ. 3 1s 8 8 8 1s 1. This is the LCM. That means LCM 24. LCM 24 ಆತು, ಸರಿನಾ? ಇವಾಗ 1/3 ಅನ್ನ ಡಿನಾಮಿನೇಟರ್ 20 ತರ 24 ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ 8 ದಿಂದ ಮಲ್ಟಿಪ್ಲೈ ಮಾಡಬೇಕು. 8/3 into 8 means 24. ನೆಕ್ಸ್ಟ್ ಇದು ಒಂದು ಬೆಲೆ ಆಯ್ತು. ನೆಕ್ಸ್ಟ್ ಇನ್ನೊಂದು ನೋಡ್ರಿ, 7/8 ಡಿನಾಮಿನೇಟರ್ 24 ಆಗ್ಬೇಕಂದ್ರೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು? 3 ದಿಂದ. 3/3 21/24. ಈಗ ಇವು ಎರಡರ ಮಧ್ಯೆ ಏನೈತಿ ಅದೇ ಬೆಲೆ ಅವುಗಳ ಮಧ್ಯೆ ಇರುತ್ತೆ. 8/24 21/24. ಸಿಂಪಲ್ ಇದೆ, ತುಂಬಾ ಸಿಂಪಲ್ ಇದೆ. ನೋಡ್ರಿ, 8/24 21/24 ಅದ್ರ ಮಧ್ಯೆ ಇರುವಂತ ಬೆಲೆ ಯಾವ್ದಾರ ಇದೆಯಾ? 23 ಐತಿ, ಇಲ್ಲೇ ಅಂದ್ರೆ ಜಾಸ್ತಿ ಆಯ್ತು. ಇಲ್ಲೇ 24 ಇಲ್ಲ. ಸಿಂಪಲ್ ಕೊಟ್ಟಿರ್ತಾರ ಅವ್ರು, ನೀವು ಅಷ್ಟು ಟೆಸ್ಟ್ ಮಾಡೋ ಅಷ್ಟು ಟೈಮ್ ಏನ್ ಕೊಟ್ಟಿರಲ್ಲ. ಅಂದ್ರೆ ಕಾನ್ಸೆಪ್ಟ್ ಇಷ್ಟ,
ಎರಡು ಮೆಥಡ್ ದೊಳಗೆ ಮಾಡ್ಬೇಕು, LCM ಕಂಡುಹಿಡಿಬೇಕು ಒಂದ್ ಮೆಥಡ್ ದೊಳಗ, ಒಂದ್ ಮೆಥಡ್ ದೊಳಗೆ ವ್ಯಾಲ್ಯೂ ಕಂಡುಹಿಡಿಬೇಕು, ಅಂದ್ರೆ ವ್ಯಾಲ್ಯೂ ನೋಡ್ಕೊಳ್ಬೇಕು. ಸರಿನಾ? ಹಾಗಂದ್ರೆ ಯಾವ್ದು ಬರುತ್ತಾ? ಇವುಗಳ ಮಧ್ಯೆ ಇರುವಂತ ಬೆಲೆ ಯಾವುದು? 17/24. ನೀವು ಸ್ವಲ್ಪ ಓದಿದ್ರ ಈ ತರ ಮಾಡ್ರಿ, ಓದಿರ್ತೀರಿ ಆಲ್ಮೋಸ್ಟ್, ಈ ತರನ ಮಾಡಿ. ಅಂದ್ರೆ ಈಸಿ ಸ್ಟೆಪ್. ನಿಮ್ಗೆ ಬಹಳಷ್ಟು ಕಾನ್ಸೆಪ್ಟ್ ಗೊತ್ತಾಗಲ್ಲ ಆ ಟೈಮ್ನೊಳಗ, ಗಾಬರಿ ಆಗ್ಬೇಡ್ರಿ, ಅದಕ್ಕೆ ಆನ್ಸರ್ ಸಿಗ್ತಿರತ್ತ. ನೆಕ್ಸ್ಟ್, the median of first 10 prime numbers is. ಮತ್ ಮೀಡಿಯನ್, ಮೋಡ್, ಎವರೇಜ್ ಅದೆಲ್ಲ ಇದನ್ನ ಹಾಕೊಂಡು ಫಾರ್ಮುಲಾ ಹಾಕೊಂತ ಕುತ್ಕೋಬೇಡ್ರಿ, ಸಿಂಪಲ್ ಇದೆ ನೋಡಿ. ಇಲ್ಲಿ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕವು ಅಂತ ಏನಂದ್ರ, ನಿಮ್ಗ ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ಸ್ ಅಂದ್ರೆ ಗೊತ್ತೈತಲ್ಲ. ದ ನಂಬರ್ಸ್ ಡಿವಿಸಿಬಲ್ ಬೈ 1 and itself ಆರ್ ಕಾಲ್ಡ್ ಪ್ರೈಮ್ ನಂಬರ್ಸ್. ಇದ್ರ ಬಗ್ಗೆ ಏನು ಡೌಟ್ ಇಲ್ಲ. ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರ. ಇಲ್ಲಿ ನೋಡ್ರಿ, 2, 3, ಫಸ್ಟ್ 10 ಅಂತ ಹೇಳ್ಯಾರ, 5, 7, 7, 5, 7, 11, 13, 17, 17, 19, 23, 29, 31. ನೋಡೋಣ ಎಲ್ಲಿವರೆಗೂ. 1, 2, 3, 4, 5, 6, 7, 8, 9, 10. 31 ಏನ್ ಬೇಡ. ಮೀಡಿಯನ್ ಕೇಳಾರ ನೋಡ್ರಿ, ಈ 4 ಡಿಜಿಟ್ಸ್ ಅನ್ನ ಬಿಟ್ಬಿಡ್ರಿ. ಮಧ್ಯೆ ಇರೋದೇ ಯಾವ್ದಾತ ಈಗ? ಮಿಡಲ್ ಟರ್ಮ್. ಇವನ್ ಎರಡನ್ನು ಕೂಡಿಸ್ರಿ. 11, 13, 4, 2, 24 ಆಯ್ತು. 24 ಎಷ್ಟು ಟರ್ಮ್ ಕೂಡಿಸಿವಿ? 2. 2 1s, 2 1s, 2 2s, 12. ಎಲ್ಲಿದೆ 12? ಎಷ್ಟು ಸಿಂಪಲ್ ಐತ್ ನೋಡ್ರಿ, 12. ಇದ ಆನ್ಸರ್. ನೆಕ್ಸ್ಟ್, the value of 99 1/7, 99 2/7, plus 99 3/7, plus 99 4/7, plus 99 5/7, plus 99 6/7 is. ಕನ್ನಡದಲ್ಲಿ ಕ್ವಶನ್ ಐತಿ, 99.1/7 ಪ್ಲಸ್ ಈ ತರ ಗೊತ್ತೈತಿ, ಬೆಲೆಯು ಅಂತ ಆಪ್ಷನ್ಸ್ ಎಲ್ಲ ಅದಾವು. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಐತಿ. ನೀವು ಇದನ್ನ ಹಂಗ ಎಲ್ಲಾ ಪೂರ್ಣಾಂಕ ನೋಡ್ರಿ, 1.1/2 ಅಂತ ಇತ್ತಂದ್ರ ಇನ್ನ ಹೆಂಗ್ ಬರ್ತೀವಿ? 2 + 1/2 = 3/2. ಈ ತರ ಇದನ್ನೆಲ್ಲಾನು ಮಾಡ್ಕೊಂಡ್ ಕುತ್ಕೊಂತೀವಿ ಅಂದ್ರ ಸ್ವಲ್ಪ ಟೈಮ್ ಹಿಡಿಯುತ್ತ. ಸ್ವಲ್ಪ ಟ್ರಿಕ್ ಅನ್ನ ಯೂಸ್ ಮಾಡ್ರಿ. ಇದ ಕಾನ್ಸೆಪ್ಟ, ಇದ ಕೋರ್ ಕಾನ್ಸೆಪ್ಟ್ ಇದ. ಸರಿನಾ? ಕಾನ್ಸೆಪ್ಟ್ ಇದೆ, ಇದನ್ನ ಟ್ರಿಕ್ ಯೂಸ್ ಮಾಡಿ ಹೆಂಗ್ ಮಾಡೋದು ನೋಡ್ರಿ. 99 1/7 ಇದನ್ನ ಹೆಂಗ್ ಬರ್ತೀವಿ? 1.1/7 1/2 ಅನ್ನ ಹೆಂಗ್ ಬರಿತೀವಿ? 1 + 1/2. ಸರಿನಾ? ಇದ್ರ ಬೆಲೆಯಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಈಗ ಬೇಸಿಕ್ ಕಾನ್ಸೆಪ್ಟ್ ಇದು. ಇದ್ರ ಬೆಲೆ ಏನಾಗುತ್ತೆ? 3/2 ಆಗುತ್ತಾ? ಅದೇ ತರ ಇದನ್ನ ನಾವು ಹಂಗ್ ಬರ್ದಾಗ ಹೆಂಗಾಗುತ್ತ? 99 + 1/7. ಇದು ಅರ್ಥ ಆಯ್ತು ಅನ್ಕೋತೀನಿ, ಏನು ಡೌಟ್ ಇಲ್ಲ. ಇಷ್ಟ ಅಂಕರಿ ಬರಿಬಹುದು. ಈಗ 99 2/7. ನೆಕ್ಸ್ಟ್ ಟರ್ಮ್ 99 + 2/7.
ಹೆಂಗ್ ಬರ್ಕೊಂತೀವಿ, ಇವನ್ ಅಪ್ ಟು ಎಲ್ಲಿವರೆಗೂ ಬರಿತೀವಿ ಇದನ್ನ ಇದೇ ತರ ಅಂತಂದ್ರ ಕೊನೆಯ ಟರ್ಮ್ ಏನೈತಿ 99, 6/7 is equal to 99 plus 6/7 ಈ ತರ ಬರಿತೀವಿ. ಈಗ ನೋಡಿ 99 ಇದ್ರೊಳಗು 99 ಐತಿ, ಇದ್ರೊಳಗು 99 ಐತಿ, ಹೌದಾ? 99 99 99 99 99 ಪ್ಲಸ್ 99 ಇದು ಆಯ್ತು. ಈಗ ನೋಡ್ರಿ ಇಲ್ಲಿ ಏನ್ ಚಿಹ್ನೆ ಏನೈತಿ, ಪ್ಲಸ್, ಹೌದಾ? 1/7 ಪ್ಲಸ್ 2/7 ಪ್ಲಸ್ 3/7 ಪ್ಲಸ್ 4/7 ಪ್ಲಸ್ 5/7 ಪ್ಲಸ್ 6/7. ಏನು ಡೌಟ್ ಇಲ್ಲ ಅನ್ಕೊಂತೀನಿ. ಈಗ ಇಲ್ಲೆಷ್ಟು 1 2 3 4 5 6 ಸಂಖ್ಯೆಗಳದವು. ಅಂದ್ರೆ ಇದನ್ನ 100ಕ್ಕ ನೀವು 100 ಅಂತ ತಗೊಂಡಿದ್ರಿ ಅಂದ್ರ 600 ಆಗತ್ತ. 6 ಕಡಿಮೆ ಮಾಡ್ಬಿಡ್ರಿ, ಎಷ್ಟಾಯ್ತು? 594 ಪ್ಲಸ್ ನೋಡ್ರಿ ಡಿನಾಮಿನೇಟರ್ ಟರ್ಮ್ 7 ಐತಿ, ಇವನ್ ನ್ಯೂಮರೇಟರ್ ಟರ್ಮ್ ನ ಕೂಡಿಸ್ಬಿಡ್ರಿ. 3 6 10 15 21 21 ಸರಿನಾ? 3 1 3 3 594 ಪ್ಲಸ್ 3 is equal to 597. 597 ಎಲ್ಲಿದೆ? ಆಪ್ಷನ್ 3 ಎಲ್ಲಿದೆ. ಈ ತರ ಟ್ರೈ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಿ. ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಕ್ವಶನ್, ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ. ನಿಮ್ಗೆ ಹೆಲ್ಪ್ ಆಗೋ ತರ ಇತ್ತಂದ್ರ ಒಂದ್ ಲೈಕ್ ಮಾಡಿ. ಇನ್ನು ಏನಾದ್ರೂ ಚೇಂಜಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.